ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಅವ್ಯವಸ್ಥೆಯ ಆಗಾರವಾಗಿದೆ. ಎಂಆರ್ಐ ಸ್ಕ್ಯಾನಿಂಗ್ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆಸ್ಪತ್ರೆ ಆಡಳಿತ ವ್ಯವಸ್ಥೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಆಕ್ರೋಶ ಹೊರಹಾಕಿ ಭಾರತೀಯ ಕಿಸಾನ್ ಸಂಘ, ಕೆವೈಎಸ್ಎಫ್, ಮಯೂರ ಯುವ ಸೇನೆ ವತಿಯಿಂದ ಆಜಾದ್ ವೃತ್ತದಲ್ಲಿ ಭಿಕ್ಷಾಟನೆ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ನಮಗೆ ನ್ಯಾಯ ಬೇಕೇ ಬೇಕು, ನಮಗೆ ನ್ಯಾಯ ಬೇಕೇ ಬೇಕು, ನ್ಯಾಯ ನಮಗೆ ಬೇಕೇ ಬೇಕು, ನ್ಯಾಯ ನಮಗೆ ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಜಿಂದಾಬಾದ್ ಜಿಂದಾಬಾದ್. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ? ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ ಅನ್ಯಾಯ, ನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ನಮಗೆ ನ್ಯಾಯ ಬೇಕೇ ಬೇಕು, ನ್ಯಾಯ ನಮಗೆ ಬೇಕೇ ಬೇಕು. ಬೇಡ್ತೀವಪ್ಪ ಬೇಡ್ತೀವಿ, ಭಿಕ್ಷೆನಾದ್ರೂ ಬೇಡ್ತೀವಿ, ರಾಜ್ಯಾದ್ಯಂತ ಬೇಡ್ತೀವಿ, ಭಿಕ್ಷೆನಾದ್ರೂ ಬೇಡ್ತೀವಿ. ನಮಗೆ ಎಂಆರ್ಐ ಬೇಕೇ ಬೇಕು, ಎಂಆರ್ಐ ನಮಗೆ ಬೇಕೇ ಬೇಕು. ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅನ್ಯಾಯ ಅನ್ಯಾಯ, ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ನಮಗೆ ನ್ಯಾಯ ಬೇಕೇ ಬೇಕು, ನ್ಯಾಯ ನಮಗೆ ಬೇಕೇ. ಭಾರತೀಯ ಕಿಸಾನ್ ಸಂಘ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ಅವರು ಮಾತನಾಡಿ, ಹಿಂದೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ಎಂಆರ್ಐ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿತ್ತು. ಈವರೆಗೂ ಇದರ ಬಗ್ಗೆ ಗಮನ ಹರಿಸದೆ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ಕಣ್ಣಿದ್ದು ಕುರುಡರಂತೆ, ಕಿವಿ ಇದ್ದು ಕಿವುಡರಂತೆ ಮೌನವಾಗಿ ಕುಳಿತಿದ್ದಾರೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸ್ಥಳೀಯ ಶಾಸಕರು ಏನು ಮಾಡುತ್ತಿದ್ದಾರೆ? ಇಷ್ಟೆಲ್ಲ ಅವ್ಯವಸ್ಥೆ ತಾಂಡವವಾಡುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ಬಂದುಬಿಟ್ಟು ಯಾವುದೇ ಒಂದು ಗ್ರಾಮ ಪಂಚಾಯತಿ ಅಲ್ಲ ಅಥವಾ ತಾಲೂಕ್ ಪಂಚಾಯತಿ ಅಲ್ಲ. ದಿಸ್ ಇಸ್ ಒನ್ ಆಫ್ ದ ಡಿಸ್ಟಿಕ್ ಇನ್ ಕರ್ನಾಟಕ, ಒನ್ ಆಫ್ ದ ಟಾಪ್ ಟ್ಯಾಕ್ಸ್ ಪೇಯರ್ ಇನ್ ಕರ್ನಾಟಕ. ಸೊ ಈ ಜಿಲ್ಲೆಗೆ ಒಂದು ಎಂಆರ್ಐ ಸ್ಕ್ಯಾನಿಂಗ್ ಇಲ್ಲ ಅಂತಂದರೆ ನಮ್ಗಳ ದುರಂತ. ಪಕ್ಕದ ಎಲ್ಲ ಜಿಲ್ಲೆಯಲ್ಲೂ ಎಂಆರ್ಐ ಸ್ಕ್ಯಾನಿಂಗ್ ಮಿಷಿನ್ಸ್ ಇದೆ ಮತ್ತು ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಇದೆ. ನಾವೇನು ಏರ್ಪೋರ್ಟ್ ಮಾಡಿಕೊಡಿ ಅಂತ ಕೇಳ್ತಿಲ್ಲ, ಅಥವಾ ನಮ್ಮ ಚಿಕ್ಕಮಗಳೂರಿಗೆಲ್ಲ ಮೆಟ್ರೋ ಮಾಡಿ ಅಂತ ನಾವು ಕೇಳ್ತಿಲ್ಲ. ಒಂದು ಚಿಕ್ಕದು ಮೂಲಭೂತ ಸೌಕರ್ಯ, ಒಂದು ಎಂಆರ್ಐ ಸ್ಕ್ಯಾನಿಂಗ್ ಅಷ್ಟೇ ನಾವು ಕೇಳ್ತಿರೋದು. ಸೊ ಇದನ್ನು ನಮ್ಮ ಜಿಲ್ಲೆಗೆ ಮಾಡೋಕ್ಕಾಗ್ತಿಲ್ಲ. ಸುತ್ತಮುತ್ತ ಎಲ್ಲ ಜಿಲ್ಲೆಯಲ್ಲೂ ಇದೆ ಸ್ವಾಮಿ, ಹಾಸನ ಇದೆ, ಮಂಗಳೂರು ಇದೆ, ಬೇರೆ ಎಲ್ಲ ಕಡೆ ಇದೆ. ನಮ್ಮ ಚಿಕ್ಕಮಗಳೂರಲ್ಲಿ ಯಾಕಿಲ್ಲ? ನಮ್ಮಲ್ಲಿ ಜನಪ್ರತಿನಿಧಿಗಳಿಲ್ವಾ? ನಮ್ಮಲ್ಲಿ ಜಿಲ್ಲಾಡಳಿತ ಇಲ್ವಾ? ಆದರೂ ಯಾಕೆ ನಮ್ಮಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಫೆಸಿಲಿಟಿ ಇಲ್ಲ? ಇವತ್ತು ಒಬ್ಬ ಬಡವ ಒಂದು ಎಂಆರ್ಐ ಸ್ಕ್ಯಾನಿಂಗ್ಗೆ ಮಿನಿಮಮ್ 8,000 10,000 ಬೇಕಾಗುತ್ತೆ. ಇವಾಗ ತಿಂಗಳಿಗೆ 8,000 ದುಡಿಯೋರು ಇದ್ದಾರೆ, 10,000 ದುಡಿಯೋರು ಇದ್ದಾರೆ. ಅವ್ರುಗಳ ಚೆಕಪ್ ಹೇಗೆ ಮಾಡಿಸ್ಕೊಂತಾರೆ ಚಿಕ್ಕಮಗಳೂರಲ್ಲಿ? ಇದ್ರ ಬಗ್ಗೆ ಯಾಕೆ ಗಮನ ಹರಿಸಲ್ಲ? ಸಾಮಾಜಿಕ ಕಳಕಳಿ ಯಾಕಿಲ್ಲ ನಮ್ಮ ಲೀಡರ್ಸ್ಗಳಲ್ಲಿ ಅಂತ ನಾನು ಕೇಳ್ತೀನಿ. ಮತ್ತು ಇನ್ನೊಂದು, ಈ ಹಿಂದೆ ನಾವು ಲೆಟ್ರ್ ಕೊಟ್ಟಿದ್ವಿ, ಈ ದಿನ ನಾವು ಪ್ರತಿಭಟನೆ ಮಾಡಿದ್ವಿ. ಮುಂದಿನ ದಿನ ಇದು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಹಾಕಿ ಬಿಡಬಾರ್ದು ನಮ್ಮ ನಾಯಕರು ಅಂತ ನಾವು ಕೇಳ್ಕೊತೀವಿ. ಸಿಟಿ ಸ್ಕ್ಯಾನ್ ಬಂದ್ಬಿಟ್ಟು ಸ್ವಲ್ಪ ದಿನ ಹಿಂದೆ ನಿಂತಿತ್ತು. ಇದು ಒಂದು ದುರಂತ. ಈಗ ಆರೋಗ್ಯದಲ್ಲಿ ಯಾರು ಆಟ ಆಡಬಾರ್ದು, ಸಾರ್ವಜನಿಕರ ಆರೋಗ್ಯ ವಿಷಯದಲ್ಲಿ ಯಾರು ಆಟ ಆಡಬಾರ್ದು. ಬೇರೆ ವಿಚಾರದಲ್ಲಿ ಆಟ ನಡೆಯುತ್ತೆ. ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯನೇ ಇರಲ್ಲ. ಸೊ ಹಾಗಾಗಿ ಏನು ಈ ನಿಟ್ಟಿನಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಾಡಲಿಲ್ಲ ಅಂತಂದರೆ ಮತ್ತೆ ಮುಂದೆ ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆನ ಹಮ್ಮಿಕೋತೀವಿ. ಮತ್ತು ಆಲ್ರೆಡಿ ನಾವು ಈ ಮುಂದೆ ಜಿಲ್ಲಾಡಳಿತಕ್ಕೆ ಲೆಟರ್ಗಳನ್ನ ಸಲ್ಲಿಸಿರ್ತೀವಿ. ಇಷ್ಟು ನಾನು ಹೇಳ್ತೀನಿ. ಎಂಆರ್ಐ ಮಾಡಬೇಕು ಅಂತ ನಾನು ಸಂಬಂಧಪಟ್ಟ ಇಲಾಖೆಯಲ್ಲಿ ಮತ್ತು ಲೀಡರ್ಸ್ಗಳಲ್ಲಿ ನಾನು ಕೋರ್ಕೋತೀನಿ. ಚಿಕ್ಕಮಗಳೂರು ಒಂದು ಸಣ್ಣ ಹೋಬಳಿ ಅಲ್ಲ, ಒಂದು ಸಣ್ಣ ಗ್ರಾಮ ಪಂಚಾಯತಿ ಅಲ್ಲ. ಈ 9 ತಾಲೂಕುಗಳು ಹೊಂದಿರೋ ಒಂದು ಜಿಲ್ಲೆಗೆ ಒಂದು ಎಂಆರ್ಐ ಸ್ಕ್ಯಾನಿಂಗ್ ಮಿಷನ್ ಇಲ್ಲ ಅನ್ನೋದು ನಮ್ಮದೆಲ್ಲರೂ ದುರಂತ ಆಗಿದೆ. ಚಿಕ್ಕಮಗಳೂರು ಇವತ್ತೇನು ಯುವಕರೆಲ್ಲ ಸೇರ್ಕೊಂಡು ಒಂದು ಎಂಆರ್ಐ ಸ್ಕ್ಯಾನಿಂಗ್ ಮಿಷನ್ ಬೇಕಂತ ಇವತ್ತು ರೋಡಲ್ಲಿ ಕೂತ್ಕೊಂಡು ಚಳವಳಿ ಮಾಡ್ತಿದ್ವಿ. ಈ ಮುಂದಿನ ದಿನಗಳಲ್ಲಿ ಇವತ್ತು 50 ಜನ ಸೇರಿದ್ವಿ, ನಾಳೆ ದಿನಗಳಲ್ಲಿ 500 ಜನ ಸೇರಿದ್ರೆ ಸರ್ಪ್ರೈಸ್ ಆಗುತ್ತೆ ಅಂತ ಏನಿರಲ್ಲ. ಯಾಕಂದರೆ ಎಂಆರ್ಐ ಸ್ಕ್ಯಾನಿಂಗ್ ಮಿಷನ್ ನಮಗೆ ಬೇಕೇ ಬೇಕಾಗಿದೆ. ಎಷ್ಟೋ ಜನ ಸಫರ್ ಮಾಡ್ತಿದ್ದಾರೆ. ಹಾಸನಿಗೆ ಹೋಗೋಕೆ ಹೇಳ್ತಾರೆ ಎಂಆರ್ಐ ಮಿಷನ್ಗೋಸ್ಕರ, ಅದು ಮಂಗಳೂರಿಗೆ ಹೋಗೋಕೆ ಹೇಳ್ತಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಗೆ ನಮಗೊಂದು ಎಂಆರ್ಐ ಸ್ಕ್ಯಾನಿಂಗ್ ಮಿಷನ್ ಇಲ್ಲ ಅನ್ನೋದು ನಮ್ಮೆಲ್ಲರ ದುರಂತನೇ ಹೌದು. ಎಲ್ಲ ಕಾರ್ಮಿಕರಿಗೆ ಅದರಿಂದ ತೊಂದರೆ ಆಗ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಬಡ ಕುಟುಂಬಕ್ಕೆ ತೊಂದರೆ ಆಗ್ತಿದೆ. ಶ್ರೀಮಂತರು ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋರೆಲ್ಲರೂ ನಮ್ಮಂಥ ದುಡ್ಡಿಲ್ದವರು, ಸಾರ್ವಜನಿಕರು, ಬಡವರು ಅವರೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋಂಥದ್ದು. ಶ್ರೀಮಂತರು ಬರೋಂಥದ್ದು ಖಾಸಗಿ ಹಾಸ್ಪಿಟ್ಲ್ಗಳಿಗೆ. ಖಾಸಗಿ ಹಾಸ್ಪಿಟ್ಲಿಗೆ 8,000 9,000 ಕೇಳ್ತಾರೆ ಎಂಆರ್ಐ ಸ್ಕ್ಯಾನ್ ಮಿಷನಿಗೆ, ಎಂಆರ್ಐ ಸ್ಕ್ಯಾನಿಂಗ್ಗೋಸ್ಕರ. 8,000 9,000 ಎಷ್ಟೋ ಫ್ಯಾಮಿಲಿಗೆ ತಿಂಗಳಿನ ಸ್ಯಾಲ್ರಿ ಆಗಿರ್ತದೆ. ಆ ಒಂದು ತಿಂಗಳಿನ ಸ್ಯಾಲ್ರಿ ಒಂದು ಎಂಆರ್ಐ ಸ್ಕ್ಯಾನಿಂಗಿಗೋಸ್ಕರ ಕೊಡಬೇಕಾದ್ರೆ ತುಂಬ
ಕಷ್ಟ ಆಗುವಂಥ ಪರಿಸ್ಥಿತಿ. ನಮ್ಮ ಸನ್ಮಾನ್ಯ ಗೌರವಾನ್ವಿತ ಶ್ರೀ ರಾಘವೇಂದ್ರ ಜಿಲ್ಲಾಧ್ಯಕ್ಷರು ಇವರ ಒಕ್ಕೂಟದಲ್ಲಿ ಇವತ್ತೇನು ಕಾರ್ಯಕ್ರಮ ಅಂದರೆ ಒಂದು ಹೋರಾಟ ನಂಬ್ಕೊಂಡಿದ್ದೀವಿ. ಇದು ಹೊಸದಲ್ಲ, ಕಾನೂನಾತ್ಮಕವಾಗಿ ಭಾಳ ಶಾಂತಿಯುತವಾಗಿ ಆಲ್ರೆಡಿ ಅರ್ಜಿನ ಸಲ್ಲಿಸಿರ್ತೀವಿ. ಯಾತಕ್ಕಾಗಿ ವೈದ್ಯಕೀಯ ವ್ಯವಸ್ಥೆಯನ್ನು ಪ್ರಶ್ನೆಯನ್ನು ಕುರಿತು. ವೈದ್ಯಕೀಯ ವ್ಯವಸ್ಥೆ ಅಂದರೆ ನಾವು ಈಗ ಉದಾಹರಣೆಗೆ ಒಂದು MRI ಸ್ಕ್ಯಾನ್ನ ಬೇಡಿಕೆಯನ್ನು ಇಟ್ಟಿದ್ದೀವಿ. ಯಾಕೆ MRI ಸ್ಕ್ಯಾನ್ನೇ ಬೇಡಿಕೆ ಇಟ್ಟಿದ್ದೀವಿ ಅಂತಂದರೆ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಭಾಳ ದುಬಾರಿಯಾದಂಥ ಚಿಕಿತ್ಸೆಗೆ ಮೊದಲು ಮುನ್ನುಡಿಯಾದಂಥದ್ದು MRI ಸ್ಕ್ಯಾನ್. ಚಿಕ್ಕಮಗಳೂರು ಜಿಲ್ಲೆ ಅಂತ ಈಗ ಬಂದಾಗ ಟಾಪ್ ಕಮರ್ಷಿಯಲ್ ಕ್ರಾಪಲ್ಲಿ ಎಕ್ಸ್ಪೋರ್ಟಿಂಗ್ ಜಿಲ್ಲೆ ಆಗಿರೋದಂತೂ ಚಿಕ್ಕಮಗಳೂರು ಕೂಡ ಒಂದು. ಮತ್ತು ಇಲ್ಲಿ ಭಾಳ ಒಳ್ಳೊಳ್ಳೆ ಪ್ರಭಾವಿ ವ್ಯಕ್ತಿಗಳು ಇದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದು ಒಂದು ಈ ಜಿಲ್ಲೆಗೆ ನಮಗೆ ಒಂದು ವೈದ್ಯಕೀಯ ವ್ಯವಸ್ಥೆನ ಮಾಡ್ಕೊಡೋಕ್ಕಾಗ್ತಿಲ್ಲ ಅಂದರೆ ಇದು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ದುರಂತ ಅಂದರೆ ನಮ್ಮಂಥ ಚಿಕ್ಕ ಚಿಕ್ಕ ಹುಡುಗರು ಯುವ ಸೇನೆ ನಾವೇನು ಯುವಕರಿದ್ದೀವಿ ಅದನ್ನು ಪ್ರಶ್ನೆ ಮಾಡ್ತಿದ್ವಿ. ಈಗ ನಾವು ಈ ಸರ್ಕಾರ ಆ್ಯಕ್ಚುಲಿ ನಾವು ಇದನ್ನು ಮಾಡೋಂಥದ್ದೇ ಅಲ್ಲ, ಇದೆಲ್ಲ ಬ್ಯಾಕ್ ಎಂಡಲ್ಲಿ ಆಗಬೇಕಾಗಿರೋದು. ಈಗ ಆಲ್ರೆಡಿ ಏನು ನಾವು ಅರ್ಜಿನ ಸಲ್ಲಿಸಿದ್ದೀವಿ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಮುಂದೆ ಇದು ಉಗ್ರ ಹೋರಾಟಕ್ಕೆ ತಿರುಗಬಾರ್ದು ಅಂತಂದರೆ ಸರ್ಕಾರ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಹಾಗೂ ಎಲ್ಲ ರೀತಿಯಾದಂತಹ ಇಲಾಖೆಗಳು ಕೂಡ ಇದನ್ನು ಗಮನಕ್ಕೆ ತಗೊಂಡು ನಮ್ಮ ಮನವಿನ ಅಕ್ಸೆಪ್ಟ್ ಮಾಡಿ ಏನು ಇದಕ್ಕೆ ಒಂದು ಪರಿಹಾರ ಕೊಡಬೇಕು ಅಂತ ನಾವು ಮನವಿನ ಮಾಡ್ತಾಯಿದ್ದೀವಿ. ಇದನ್ನು ನಾವು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಘವೇಂದ್ರ ಅವ್ರ ಮೂಲಕ ನಾವು ಇದನ್ನು ಬೇಡಿಕೆ ಇಟ್ಟಿದ್ದೀವಿ. ಪ್ರತಿಭಟನೆಯಲ್ಲಿ ಸುನಿಲ್ ಡಿಕೆ, ಧನುಷ್ ರಾಂಪುರ, ರಾಮು, ಕಾರ್ತಿಕ್ ಹಳ್ಳಿಕಾರ್, ಅಜಯ್, ದರ್ಶನ್ ಉಪಸ್ಥಿತರಿದ್ದರು.